ಇವತ್ತು ನಾವು ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ನೋಡುವ. ನಿನ್ನೆ ಹಾಕಿದ ಚೈನ್ ಸ್ಟಿಚ್ಚಿನ ಮೇಲೇ ಕಂಟಿನ್ಯೂ ಮಾಡುವ. 6 ಎಳೆ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ ನಾಟನ್ನು ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡ್ಕೊಂಡು ಕ್ರೋಶೆ ನೀಡಲನ್ನು ನಮ್ಮ ಸೈಡಿಗೆ ಹಿಡಿದುಕೊಂಡು ಈ ರೀತಿ ತೆಗೆದುಕೊಂಡು ನಿನ್ನೆ ಹಾಕಿದ ಫಸ್ಟ್ ನಾಟಿನೊಳಗಡೆ ಈ ರೀತಿಯಲ್ಲಿ ತೆಗೆದುಕೊಂಡ್ರೆ ಒಂದು ನಾಟ್ ಆಯಿತು, ಇಲ್ಲಿ ಫಿಕ್ಸ್ ಆಯಿತು. ಈಗ ಒಂದು ಲೂಪ್ ಇದೆಯಲ್ಲ ಇಲ್ಲಿ, ಈಗ ಇನ್ನೊಂದು ಲೂಪ್ ತೆಗೆದುಕೋಬೇಕು. ಹೀಗೆ 2 ಆಯಿತಾ. ಇನ್ನೀಗ ಈ ಚೈನ್ ಸ್ಟಿಚ್ಚಿನ ಒಳಗಡೆ ಕೆಳಗಡೆಗೆ ತೆಗೋಬೇಕು. ಈಗ ಇಲ್ಲಿ ಒಟ್ಟಿಗೆ 3 ಲೂಪ್ ಇದೆ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು 2ರಲ್ಲಿ ಒಂದು ಸತಿ ತೆಗೆದು, ಈಗ 2 ಲೂಪ್ ಇದೆಯಲ್ಲ, ಇನ್ನೊಂದು ಸತಿ 2ರಲ್ಲಿ ಒಂದು ಸತಿ ಈ ರೀತಿಯಲ್ಲಿ ಚೈನ್ ಸ್ಟಿಚ್ ಹಾಕೋದು. ಸೂಜಿ ಮೇಲೆ ದಾರ ತೆಗೆದುಕೊಂಡು ಆಗ ಅಲ್ಲಿಗೆ 2 ಲೂಪ್ ಆಗ್ತದೆ. ಚೈನ್ ಸ್ಟಿಚ್ಚಿನ ಕೆಳಗಡೆ ಬಂದು ಇಲ್ಲಿಗ 3 ಲೂಪ್ ಇದೆ. 3ರಲ್ಲಿ 2ರಲ್ಲಿ ಒಂದು ಸತಿ, ಪುನಃ 2ರಲ್ಲಿ ಒಂದು ಸತಿ. ಸೂಜಿ ಮೇಲೆ ಒಂದು ಲೂಪ್ ಇದೆ, ಇನ್ನೊಂದು ಲೂಪು ತೆಗೆದುಕೊಂಡು 3 ಇದೆ ಒಟ್ಟಿಗೆ. 2ರಲ್ಲಿ ಬಂದು ಇನ್ನೊಮ್ಮೆ 2ರಲ್ಲಿ ಈ ರೀತಿಯಲ್ಲಿ ಬರೋದು. ಈ ರೀತಿಯಲ್ಲಿ ಮಾಡಿ ನಮ್ಮ ತೋರಿಸ್ತು. ನಾನು ಇಲ್ಲಿ ಅದಕ್ಕೋಸ್ಕರ ದಾರ ಚೇಂಜ್ ಇಟ್ಕೊಂಡಿತ್ತು, ಗೊತ್ತಾಗಲಿಕ್ಕೋಸ್ಕರ. ಈ ರೀತಿ ಇರ್ತದಲ್ಲ, ಒಂದು ಸತಿ ತೆಗೆದುಕೊಂಡು 2 ಆಯಿತಾ, ಇನ್ನೊಂದು ಸತಿ 3 ಈ ರೀತಿ ತೆಗೆದುಕೊಂಡು ಒಳಗೆ. ಇಲ್ಲಿ ನಾವು ಹಿಡಿಯುವಾಗ ಲೆಂತ್ ಎವ್ರಿ ಟೈಮ್ ಒಂದೇ ಲೆಕ್ಕ ಹಿಡ್ಕೋಬೇಕು, ಇಲ್ಲದಿದ್ದರೆ ವರ್ಕ್ ಹಾಳಾಗುವ ಚಾನ್ಸ್ ಇರ್ತದೆ. ಈ ಆರ್ಚು ಮೇಲೆ ಕೆಳಗೆ ಬರ್ತದೆ ನಾವು ಲೆಂತ್ ಹೆಚ್ಚು ಕಮ್ಮಿ ಹಿಡ್ಕೊಂಡ್ರೆ. ಒಂದು ಸತಿ ಒಂದು, ಇನ್ನೊಂದು ಸತಿ ಲೆಂತ್ ಇನ್ನೊಂದು ಸತಿ ಹಿಡ್ಕೊಂಡ್ರೆ. ಈಗ ನೋಡಿ ಒಂದೇ ಲೆಕ್ಕ ಕಾಣ್ತಾ ಇದೆ ಅಲ್ವಾ. ಇನ್ನೊಂದು ಸತಿ ತೋರಿಸ್ತೀನಿ. ಒಂದು ಲೂಪ್ ಇದೆನಾ ಇಲ್ಲಿ, ಇನ್ನೊಂದು ಸತಿ ತೆಗೆದುಕೊಂಡ್ರೆ 2 ಆಯಿತಾ. ಚೈನ್ ಸ್ಟಿಚ್ಚಿನ ಒಳಗಡೆ ಬಂದು ಕೆಳಗಡೆ ಬಂದು ಇಲ್ಲಿಗ 3 ಆರ್ಚ್ ಇದೆ, 3 ಲೂಪ್ ಇದೆ. 2ರಲ್ಲಿ ಒಂದು ಸತಿ, ಇನ್ನೀಗ 2 ಇದೆ. ಈ ರೀತಿಯಲ್ಲಿ ಬಂದರೆ ಆಯಿತು. ಈ ರೀತಿಯಲ್ಲಿ ಕಾಣ್ತದೆ ಡಬಲ್ ಕ್ರೋಶೆ. ಇದನ್ನೀಗ ಈ ರೀತಿಯಲ್ಲಿ ಇರ್ತದೆ. ಈಗ ನಾನು ಈ ಡಬಲ್ ಕ್ರೋಶೆಯನ್ನು ಎಂಡ್ ಮಾಡಿ ನಾಟ್ ಹಾಕೋದು ಹೇಗೆ ತೋರಿಸ್ತೀನಿ. ಸೂಜಿ ಮೇಲೆ ದಾರ ತೆಗೆದುಕೊಳ್ಳಿಕ್ಕಿಲ್ಲ, ಸೀದಾ ಇಲ್ಲಿ